ಇದೀಗ ಮುಖ್ಯಾಂಶಗಳು. ಇಂಗ್ಲೆಂಡ್ ಯೂನಿವರ್ಸಿಟಿಗೆ ತುಮಕೂರು ವಿವಿಯ 5 ಮಂದಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸ. ಸ್ಥಳಾಂತರಗೊಂಡ ನೂತನ ಬ್ಲಾಕ್ನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ. ಶಿಕ್ಷಣ ತಜ್ಞ ಡಾಕ್ಟರ್ ಉಡೇಟಿ ಕೃಷ್ಣರವರಿಂದ ಪ್ರೇರಣಾ ಉಪನ್ಯಾಸ. ಗ್ರಂಥಾಲಯ ವಿಭಾಗದ ವತಿಯಿಂದ ಸಪ್ತಾಹ ಜಾಥಾ. ಇದೀಗ ವಾರ್ತೆಗಳ ವಿವರ. ಸಂಶೋಧನೆ ಮತ್ತು ಅಭಿವೃದ್ಧಿ ತರಬೇತಿ ಉದ್ದೇಶದಿಂದ ಇಂಗ್ಲೆಂಡ್ನ ಈಸ್ಟ್ ಯೂನಿವರ್ಸಿಟಿಗೆ ತುಮಕೂರು ವಿವಿಯ 5 ಮಂದಿ ವಿದ್ಯಾರ್ಥಿಗಳ ತಂಡ ಆಯ್ಕೆಯಾಗಿ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಆಯ್ಕೆಯಾಗಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಶೈಕ್ಷಣಿಕ ಪ್ರವಾಸದ ಕುರಿತು ಮಾಹಿತಿ ನೀಡಿದರು. ಇಡೀ ಕರ್ನಾಟಕದಲ್ಲಿ ಕೇವಲ 30 ವಿದ್ಯಾರ್ಥಿಗಳಿಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಕೌಟ್ಸ್ ಅಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ಮ್ಯೂಚುವಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ. ಆಕ್ಚುಲಿ ಇಂಗ್ಲೆಂಡ್ನ ಲಂಡನ್ ಈಸ್ಟ್ ಯೂನಿವರ್ಸಿಟಿಗೆ ಮತ್ತೆ ಕರ್ನಾಟಕದ 30 ವಿದ್ಯಾರ್ಥಿಗಳಲ್ಲಿ 3 ವಾರ ಅಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದಾರೆ. ಪ್ರವಾಸದ ವೀಸಾ ಮತ್ತು ಇತರೆ ಖರ್ಚುಗಳನ್ನು ಬ್ರಿಟಿಷ್ ಕೌನ್ಸಿಲ್ ಭರಿಸಲಿದೆ. 6 ಲಕ್ಷ ಪ್ರಯಾಣ ವೆಚ್ಚವನ್ನು ತುಮಕೂರು ವಿವಿಯಿಂದ ಭರಿಸಲಿದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಾನ್ಯತೆ ಸಿಗುವ ಮುಖ್ಯ ಉದ್ದೇಶ ನಮ್ಮ ವಿಶ್ವವಿದ್ಯಾನಿಲಯದ್ದಾಗಿದೆ ಎಂದು ತಿಳಿಸಿದರು. ಕುಲಸಚಿವೆ ನಾಹಿದಾ ಜಂಜಂ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆಯಬೇಕು. ಮುಗ್ಧತೆಯಿಂದ ಪ್ರಬುದ್ಧತೆಗೆ ಪದೋನ್ನತಿಗೊಳಿಸುವ ಪ್ರವಾಸ ಇದಾಗಲಿ ಎಂದು ಶುಭ ಹಾರೈಸಿದರು. ಯಾರಾದರೂ ಫಾರಿನ್ ಹೋಗಬೇಕು ಅಂತಂದರೆ ಬರೀ ಅದು ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ, ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಮಾತ್ರ ಇತ್ತು. ಎಲ್ಲಿ ಇಂಜಿನಿಯರಿಂಗಲ್ಲಿ ಅಥವಾ ಮೆಡಿಕಲಲ್ಲಿ ಅಥವಾ ಯಾವುದಾದ್ರು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ, ಫಾರಿನ್ ಯೂನಿವರ್ಸಿಟೀಸಲ್ಲಿ. ಬಟ್ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ, ಅದೂ ತುಮಕೂರು ಯೂನಿವರ್ಸಿಟಿ ಅಂತ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಟೈಮ್ ಈ ಥರ ಫಾರಿನ್ ಕಳಿಸ್ತಾ ಇರೋದು. ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಪ್ರೊಫೆಸರ್ ಪರಶುರಾಮ ಕೆಜಿ ಮಾತನಾಡಿ, ಸಂಪೂರ್ಣ ಪ್ರಯಾಣದ ಖರ್ಚು ಒಬ್ಬ ವಿದ್ಯಾರ್ಥಿಗೆ ಸುಮಾರು 8 ಲಕ್ಷದವರೆಗೂ ಆಗಬಹುದು. ಅದನ್ನು ಉನ್ನತ ಶಿಕ್ಷಣ ಪರಿಷತ್ ಹಾಗೂ ಬ್ರಿಟಿಷ್ ಕೌನ್ಸಿಲ್ ಭರಿಸಲಿದೆ ಎಂದು ತಿಳಿಸಿದರು. 15 ದಿನಗಳ ಪ್ರವಾಸ ಇರುತ್ತೆ. 9ನೇ ತಾರೀಕು ಹೋಗಿ 24ನೇ ತಾರೀಕು ನಾವು ಭಾರತಕ್ಕೆ ವಾಪಸ್ ಬರ್ತಾ ಇದ್ವಿ. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳು ಸರ್ಕಾರದಿಂದ ಕರ್ನಾಟಕ ಎಜುಕೇಷನ್, ಬ್ರಿಟಿಷ್ ಕೌನ್ಸಿಲ್, ತುಮಕೂರು ವಿಶ್ವವಿದ್ಯಾಲಯ ಮತ್ತು ಅಲ್ಲಿಯ ವ್ಯವಸ್ಥೆಯನ್ನು ಈಸ್ಟ್ ಯೂನಿವರ್ಸಿಟಿ ಆಫ್ ಲಂಡನ್ ಕೈಗೊಳ್ತಾ ಇದೆ. ಹಾಗಾಗಿ ಎಲ್ಲ ಮಕ್ಕಳುಗಳು ತುಂಬ ಕಾತರದಿಂದ ಈ ಹೊಸ ಕಲಿಕೆಗೆ ಸನ್ನದ್ಧರಾಗಿದ್ದಾರೆ. BSW ವಿಭಾಗದ ಧನ್ಯ ಆರ್, ಬಿಕಾಂ ವಿದ್ಯಾರ್ಥಿಗಳಾದ ಆಲ್ಫಿಯಾ ಕುಲ್ಸುಮ್ ಮತ್ತು ನಾರಾಯಣಗೌಡ SH, BCA ವಿಭಾಗದ ನೇಹಾ ಎಂ, ವಿಜ್ಞಾನ ಕಾಲೇಜಿನ BSCಯಿಂದ ಶಿವಶಂಕರ್ HT ಪ್ರವಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು. ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಹರ್ಷದಿಂದ ಸ್ವಾಗತಿಸಿದ ವ್ಯವಹಾರ ಆಡಳಿತ ವಿಭಾಗವು ಅದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಲಾಕಿಗೆ ಸ್ಥಳಾಂತರಗೊಂಡಿರುವ ಭಾಗದಲ್ಲಿ ಉದ್ಘಾಟನೆ ನೆರವೇರಿಸಿತ್ತು. ಇದೇ ಸಂದರ್ಭದಲ್ಲಿ ತುಮಕೂರು ವಿವಿಯ ಕುಲಪತಿ ವಾಣಿಜ್ಯ ವಿಭಾಗಕ್ಕೆ ಸಿಹಿ ಸುದ್ದಿ ನೀಡಿದರು. ವಾಣಿಜ್ಯ ವಿಭಾಗಕ್ಕಾಗಿ 5 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ನಿರ್ಮಿಸಲು ವಿವಿಯು ನಿರ್ಧರಿಸಿದೆ. ಹೊಸ ವರ್ಷದಿಂದ ಕಟ್ಟಡ ನಿರ್ಮಾಣದ ಕಾರ್ಯ ಆರಂಭವಾಗಲಿದೆ ಎಂದರು. ಮುಂದಿನ ವರ್ಷದಲ್ಲಿ ಒಂದು ಬಿಲ್ಡಿಂಗ್ ಕಟ್ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಕಾಮರ್ಸ್ಗೆ ಸಪರೇಟ್ ಬಿಲ್ಡಿಂಗ್ ಪ್ಲಾನ್ ಮಾಡ್ತಾ. ಇದು ಅವ್ರ ಕನಸಿಗಿಂತ ನನ್ನ ಕನಸು ಮುಖ್ಯ. ಯಾಕಂದರೆ ಕಾಲೇಜ್ ಬಂದಾಗ ನಿಮ್ಮ ಪರಿಸ್ಥಿತಿ ನೋಡಿದ್ದೀನಿ. ಕಾರಿಡಾರಲ್ಲಿ ಕ್ಲಾಸ್ ಮಾಡ್ತಾರೆ ಕರೀನಾ ಅವರು, ಲೈಬ್ರರಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಸೊಫಿಸ್ಟಿಕೇಟೆಡ್ ಕ್ಲಾಸ್ ರೂಮು, AC ಕ್ಲಾಸ್ ರೂಮಲ್ಲಿ ಕ್ಲಾಸ್ ಮಾಡ್ತಾರೆ. ನಿಮಗೆ ಪಾಪ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ನಮ್ಮ ಮಕ್ಕಳು ನೋಡಿ, ನಾನು 3 ಕಾಲೇಜ್ ಸಪ್ರೇಟ್ ಇರಬೇಕು, ಸೈನ್ಸ್, ಆರ್ಟ್ಸ್ ಅಂತ ಹೇಳಿ ಈಗ ಆಲ್ರೆಡಿ ಒಂದು ಬಿಲ್ಡಿಂಗ್ ಪ್ಲಾನ್ ಮಾಡಿದ್ವಿ. 5 ಕೋಟಿ ರೂಪಾಯಿ ಅದಕ್ಕೆ ಸಪರೇಟ್ ಬಜೆಟ್ ಇಟ್ಟಿದ್ದೀವಿ. ಸ್ಕಿಲ್ ಫಿಕ್ಸ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಪಾಟೀಲ್, ಸಕಾರಾತ್ಮಕವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರಿದಾಗ ಅವರಲ್ಲಿ ಜ್ಞಾನೋದಯವಾಗುತ್ತದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಲಹರಣ ಮಾಡುವ ಬದಲು ನಮ್ಮ ಬಲವನ್ನು, ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳು ಅರಿಯಬೇಕು ಎಂದು ತಿಳಿಸಿದರು. ಆಟದ ಮೈದಾನದಲ್ಲಿ ಇಳಿಲೇಬೇಕು. ಹೊರಗಡೆ ನಿಂತ್ಕೊಂಡು ಸ್ವಿಮ್ಮಿಂಗ್ ಕಲಿಯೋಕ್ಕಾಗಲ್ಲ, ಹೊರಗಡೆ ನಿಂತ್ಕೊಂಡು ಸ್ವಿಮ್ಮಿಂಗ್ ಮಾಡೋಕ್ಕಲ್ಲ. ನೀರಲ್ಲಿ ಇಳಿಲೇಬೇಕು, ಈಜುಕೊಳದಲ್ಲಿ ಇಳಿಲೇಬೇಕು. ಸೊ ಹಾಗಾದರೆ ನೀವೆಲ್ಲರೂ ಪ್ರಾಮಿಸ್ ಮಾಡ್ತಾರೆ ಇವತ್ತಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ? I can't hear. Hello? From today onwards, your self-confidence will be the highest. Yes or no? Yes. I can't hear. Once again, yes or no? Yes. ವಿದ್ಯಾರ್ಥಿ ಕ್ಷೇಮ ಅಭಿವೃದ್ಧಿ ಘಟಕ ಮತ್ತು ಕೌಶಲ್ಯ ಅಭಿವೃದ್ಧಿ ಘಟಕದ ವತಿಯಿಂದ ತುಮಕೂರು ವಿವಿಯಲ್ಲಿ ವಿಶೇಷ ಪ್ರೇರಣಾ ಉಪನ್ಯಾಸ ಹಮ್ಮಿಕೊಳ್ಳಲಾಗಿತ್ತು.
ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಅಂಗವಾಗಿ ಹಮ್ಮಿಕೊಂಡಿದ್ದ ಉಪನ್ಯಾಸವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಉಡೇಪಿ ಕೃಷ್ಣ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಮತ್ತು ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಸಾಮ್ಯತೆಯನ್ನು ತಿಳಿಸಿದರು. ಪಾಶ್ಚಾತ್ಯ ಶಿಕ್ಷಣಕ್ಕೆ ಮತ್ತು ಸಂಸ್ಕೃತಿಗೆ ಬಲಿಯಾಗಿ ಮತ್ತೊಬ್ಬರ ನೋವಿಗೆ ಸ್ಪಂದಿಸದ ಯುವ ಪೀಳಿಗೆಯನ್ನು ಕಾಣುತ್ತಿದ್ದೇವೆ. ಮಹಾತ್ಮ ಗಾಂಧೀಜಿ ಹಾಗೂ ಸ್ವಾಮಿ ವಿವೇಕಾನಂದರಂತಹ ಚಿಂತನಾ ನಾಯಕತ್ವ ಬೇಕಿದೆ ಎಂದರು. ಗಾಂಧಿ ಮತ್ತು ವಿವೇಕಾನಂದರು ಭಾರತ ಯಾತ್ರೆಯನ್ನು ಕೈಗೊಳ್ತಾರೆ. ಇಬ್ಬರು ವಿವೇಕಾನಂದ ಆಸ್ ಅ ವ್ಯಾಂಡರಿಂಗ್ monk, he will understand the real problems of the rural people. ನಮ್ಮ ಭಾರತೀಯ ಜನಮಾನಸವನ್ನು ಅರ್ಥ ಮಾಡಿಕೊಳ್ತಾರೆ. ಯಾವಾಗ ಅವರೊಬ್ಬ ಬೈರಾಗಿ ಸನ್ಯಾಸಿಯಾಗಿ ಪ್ರವಾಸ ಮಾಡ್ತಾರಲ್ಲ, ಆಗ ಇಡೀ ಭಾರತ ಜನಮಾನಸವನ್ನು ಅರ್ಥ ಮಾಡಿಕೊಳ್ತಾರೆ. ವಿವಿಯಲ್ಲಿ ರಾಷ್ಟ್ರೀಯ ಗ್ರಂಥಾಲಯದ ಸಪ್ತಾಹದ ಅಂಗವಾಗಿ ಗ್ರಂಥಾಲಯ ಜಾಥಾ ಕೈಗೊಳ್ಳಲಾಗಿತ್ತು. ವಿವಿಯ 100ಕ್ಕೂ ಹೆಚ್ಚು ಮಂದಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ವಿವಿಯಿಂದ ಆಚೆಗೂ ಸಂಚರಿಸಿ ತುಮಕೂರಿನ ನಾಗರಿಕರಿಗೂ ಸಹ ಗ್ರಂಥಾಲಯದ ಅರಿವನ್ನು ಮೂಡಿಸಲಾಯಿತು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಗ್ಲೆಂಡ್ ಯೂನಿವರ್ಸಿಟಿಗೆ ತುಮಕೂರು ವಿವಿಯ 5 ಮಂದಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸ. ಸ್ಥಳಾಂತರಗೊಂಡ ನೂತನ ಬ್ಲಾಕ್ನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ. ಶಿಕ್ಷಣ ತಜ್ಞ ಡಾಕ್ಟರ್ ಉಡೇಪಿ ಕೃಷ್ಣರವರಿಂದ ಪ್ರೇರಣಾ ಉಪನ್ಯಾಸ. ಗ್ರಂಥಾಲಯ ವಿಭಾಗದ ವತಿಯಿಂದ ಸಪ್ತಾಹ ಜಾಥಾ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ DU TV ತುಮಕೂರು. ಧನ್ಯವಾದಗಳು.